ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರೆ. ಇವತ್ತು ನಿಮ್ಮೆಲ್ಲರಿಗೋಸ್ಕರ ಕೊಯಮತ್ತೂರು ಮ್ಯಾಪ್ ಮೋಡನ್ನ ತಂದಿದ್ದೀನಿ ಗೆಳೆಯರೆ. ಈ ಒಂದು ಮ್ಯಾಪ್ ಮೋಡ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಐತೆ ಗೆಳೆಯರೆ. ಈ ಒಂದು ಮ್ಯಾಪು ಆಮೇಲೆ ರಿಯಲ್ ಲೈಫಲ್ಲಿ ಕೊಯಮತ್ತೂರು ಯಾವ ರೀತಿ ಇರುತ್ತೆ, ಗಾರ್ಡ್ ಸೆಕ್ಷನ್ನು ಅದೇ ರೀತಿ ಇರುತ್ತೆ. ಜಾಸ್ತಿ ಗಾರ್ಡ್ ಸೆಕ್ಷನ್ ಎಲ್ಲ ಮಾತ್ರ ಈ ಒಂದು ಆಜಾದ್ ಬಿಲ್ಡ್ ಬಸ್ ಮೋಡನ್ನ ನೀವು ಪ್ಲೇ ಮಾಡಿ ಒಂದು ಮ್ಯಾಪಲ್ಲಿ ಡೌನ್ಲೋಡ್ ಮಾಡ್ಕೊತೀನಿ ಅಂದರೆ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಷ್ಟೊಂದು ಸೂಪರಾಗಿರುವಂಥ ಮ್ಯಾಪ್ ಮೋಡ್ ಆಗಿದೆ ಇದು. ಫುಲ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಆಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ಇನ್ನು ಬನ್ನಿ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ ಒಂದು ಮ್ಯಾಪ್ ಮೋಡನ್ನ ನಾವು ಸ್ಟಾರ್ಟಿಂಗಿಂದ ಪ್ಲೇ ಮಾಡ್ತೀನಿ ಅಂದರೆ ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗಿ ಮಾತ್ರ ಸ್ಟಾರ್ಟಿಂಗಿಂದನೇ ಫುಲ್ ಗಾರ್ಡ್ ಸೆಕ್ಷನ್ ರೋಡು ಸಿಗುವಂಥದ್ದು ಈ ಒಂದು ಮ್ಯಾಪ್ ಮೋಡಲ್ಲಂತೂ ನೋಡ್ತಾ ಇರ್ಬೋದು. ನಿಮಗೆ ಸ್ಟಾರ್ಟಿಂಗಲ್ಲೇ ಯಾವ ರೀತಿ ಕಾಣಿಸ್ತಿದೆ ಅಂತ. ಅಲ್ಲಿ ಯಾವುದೇ ರೀತಿ ವೆಹಿಕಲ್ಸ್ ಬರೋದಿಲ್ಲ ಈ ಒಂದು ಮ್ಯಾಪ್ ಮೋಡಲ್ಲಿ. ಆಪೋಸಿಟ್ ಆಗಲಿ ನಾವು ಹೋಗೋ ರೂಟಲ್ಲಾಗಲಿ ಯಾವುದೇ ರೀತಿಯಾದಂಥ ಒಂದೇ ಒಂದು ವೆಹಿಕಲ್ಸು ಬರೋದಿಲ್ಲ. ಆಮೇಲೆ ಗೆಳೆಯರೆ, ಈ ಒಂದು ಮ್ಯಾಪ್ ನೋಡಂತೂ ಕೊಯಮತ್ತೂರು ಮ್ಯಾಪ್ ಯಾವ ರೀತಿ ಇದೆ ಒಂದು ರೂಟು ಅದೇ ರೀತಿಯಾದಂಥ ತುಂಬ ಅಂದರೆ ತುಂಬ ಗಾರ್ಡ್ ಸೆಕ್ಷನ್ನು ಮಾತ್ರ ಲಾಂಗೆಸ್ಟ್ ಆಗಿರೋ ಬಸ್ಗಳನ್ನ ನೀವು ತೊಗೊಳಕ್ಕೆ ಹೋಗಬೇಡಿ. ಈಗ ಆಜಾದ್ ಬಿಲ್ಡ್ ಬಸ್ ಮೋಡು ಆ ಥರ ಬಸ್ ಮೋಡ್ಗಳನ್ನ ತೊಗೊಂಡೋಗಿ ಚಿಕ್ಕ ಬಸ್ ಮೋಡ್ ಅಂದರೆ ಮೀಡಿಯಮ್ ಸೈಜಲ್ಲಿರೋ ಬಸ್ ಮೋಡ್ಗೆ ತೊಗೊಂಡೋಗಿ ನಾನು ಸ್ವಲ್ಪ ಅರ್ಜೆಂಟಲ್ಲಿ ಗುದ್ಕೊಂಡೆಲ್ಲ ಓಡಿಸ್ಬಿಟ್ಟಿದ್ದೀನಿ. ನೀವು ಒಂದು ಚೆನ್ನಾಗಿರೋ ಬಸ್ ಮೋಡನ್ನ ತೊಗೊಳ್ಳಿ. ಮಾತ್ರ ಮ್ಯಾಪ್ ಮೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಫೀಲ್ ಬರುತ್ತೆ. ಕ್ಯಾಬಿನಲ್ಲಿ ಇಟ್ಕೊಂಡು ಓಡಿಸೋದಕ್ಕಂತೂ ನೀವು ಕ್ಯಾಬಿನಲ್ಲಿ ಇಟ್ಕೊಂಡು ಓಡಿಸಿದ್ರಂತೂ ನೆಕ್ಸ್ಟ್ ಲೆವೆಲ್ ಫೀಲ್ ಇರುತ್ತೆ. ನೀವು ಓಡಿಸ್ತಾನೆ ಇರ್ತೀರ, 2 ಸಲ 3 ಸಲ ಆಡ್ತಾ ಇರ್ತೀರ. ಆಮೇಲೆ ಈ ಒಂದು ಮ್ಯಾಪನ್ನು ಅಷ್ಟೇ ಗೆಳೆಯರು ಸ್ವಲ್ಪ ಲಾಂಗೆಸ್ಟ್ ಮ್ಯಾಪ್ ಮೋಡ್ ಆಗಿರುತ್ತೆ. ಆಮೇಲೆ ಸ್ವಲ್ಪ ಜಾಸ್ತಿ ಗಾರ್ಡ್ ಸೆಕ್ಷನ್ ರೂಟ್ ಥರನೇ ಇರುತ್ತೆ. ಟರ್ನಿಂಗ್ಸ್ಗಳು, ಏರ್ ಬೀಮ್ಸು ಎಲ್ಲನೂ ಇದೆ ಈ ಒಂದು ಮ್ಯಾಪ್ ಮಾಡಲ್ಲಂತೂ. ನನಗಂತೂ ಈ ಒಂದು ಮ್ಯಾಪಲ್ಲಿ ಪ್ಲೇ ಮಾಡ್ತಿದ್ರೆ ಕೊಯಮತ್ತೂರು ರೂಟಲ್ಲಿ ಬಸ್ ಓಡಿಸೋ ಥರನೇ ಅನ್ನಿಸ್ತಾ ಇತ್ತು ಫೀಲಿಂಗು. ಆ ಥರ ಫೀಲಿಂಗಲ್ಲಿ ಈ ಒಂದು ಮ್ಯಾಪ್ ಮೋಡ್ ಇದೆ ಗೆಳೆಯರೆ. ನೀವ್ಯಾರೂ ಮಿಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಮಾತ್ರ ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ನೀವು ಗಾರ್ಡ್ ಸೆಕ್ಷನ್ನು ಯಾವ ಥರ ಇದೆ ಅಂತ. ನಮ್ಮ ಒಂದು ಬಸ್ ಮೋಡ್ ಅಂತೂ ನಮ್ಮ ಗುದ್ದಿ ಅರ್ಜೆಂಟಲ್ಲಿ ಓಡಿಸ್ಬೇಕಾದ್ರೆ ತುಂಬ ಅಂದರೆ ತುಂಬ ಗುದ್ದಿದ್ದೀನಿ. ಆಕ್ಸಿಡೆಂಟ್ ಆಗೋಗೈತೆ ಬಸ್ಸು. ಈಗ ರಿಪೇರಿ ಮಾಡಿಸ್ಬೇಕಷ್ಟೇ ಗ್ಯಾರೇಜಲ್ಲಿ. ನೋಡ್ತಾ ಇದ್ದೀರಲ್ಲ. ಆಮೇಲೆ ರೋಡೆಲ್ಲನೂ ಚಿಕ್ಕ ಐತೆ ನೋಡ್ತಿರ್ಬೋದು. ಅಂದರೆ 2 ವೆಹಿಕಲ್ಸ್ ಓಡಾಡೋಕೆ ಹೋಗೋದಿಲ್ಲ, ಒಂದು ವೆಹಿಕಲ್ ಮುಕ್ಕಾಲು ರೋಡ್ ಆಗೋಯ್ತದೆ. ಆ ಥರ ರೋಡ್ನ ಮಾತ್ರ ಎಲ್ಲ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇದು ಸ್ವಲ್ಪ ಹಾಫ್ ಮೋಡ್ ಆಗಿತ್ತು, ಹಾಫ್ ಮ್ಯಾಪ್ ಮೋಡು. ಇಲ್ಲಿಂದ ಸ್ವಲ್ಪ ಇನ್ನೂ ಗಾರ್ಡ್ ಸೆಕ್ಷನ್ನು ಜಾಸ್ತಿ ಆಗುತ್ತೆ. ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಇನ್ನು ರೆಡ್ ಪಟ್ಟಿ ಬರುತ್ತೆ ನೋಡಿ. ಇಲ್ಲಿಂದ ಗುರು ಅಸಲಿ ಗಾರ್ಡ್ ಸೆಕ್ಷನ್ ಅಂದರೆ ಇರೋದು ಫುಲ್ ಗಾರ್ಡ್ ಸೆಕ್ಷನ್ ತಿರುಗಿಸ್ತಾನೆ ಇರಬೇಕು. ಮತ್ತು ಸ್ಟ್ರೈಟ್ ಮಾಡ್ಕೊಂಡು ಮತ್ತೆ ಹೋಗಿ ಮತ್ತೆ ಟರ್ನಿಂಗ್ಸ್ ಅಂದರೆ ಟರ್ನಿಂಗ್ಸ್ ಈ ಒಂದು ಮ್ಯಾಪ್ ಮಾಡಲ್ಲಂತೂ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಯಾವ ರೀತಿ ಟರ್ನಿಂಗ್ಸ್ ಇದೆ. ಈ ಒಂದು ರೆಡ್ ಕಲರ್ ಮಾರ್ಕ್ ಬಂದಾಗಂತೂ ಫುಲ್ ಲಾಂಗ್ ಟರ್ನಿಂಗ್ ಇರುತ್ತೆ. ಲಾಂಗ್ ಅಂದರೆ ಲಾಂಗ್ ಟರ್ನಿಂಗು. ಸ್ವಲ್ಪ ನೋಡಿಕೊಂಡು ನೀವು ವೆಹಿಕಲ್ನ ಓಡಿಸ್ಬೇಕು. ಇಲ್ಲ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಗುಂಡಿಗಳಿದ್ದಾವೆ. ಅಂದರೆ ಟರ್ನಿಂಗ್ಸಲ್ಲಿ ಸ್ವಲ್ಪ ಕಬ್ಬಣಗಳಿರುತ್ತಲ್ಲ ಸೈಡಲ್ಲಿ, ಅದೆಲ್ಲ ಸ್ವಲ್ಪ ಮಾತ್ರ ಇದೆ, ಪೂರ್ತಿ ಕೊಟ್ಟಿಲ್ಲ. ಏನಾದರೂ ಮಿಸ್ ಆದರೆ ಕೆಳಗಡೆ ಬೀಳೋ ಚಾನ್ಸಸ್ ಇದೆ ಬಸ್ಸು. ಅದಕ್ಕೋಸ್ಕರ ನೀವು ಸ್ವಲ್ಪ ನೋಡ್ಕೊಂಡು ಒಂದು ಮ್ಯಾಪಲ್ಲಿ ಪ್ಲೇ ಮಾಡಿ. ನೋಡ್ತಾ ಇರ್ಬೋದು ಗೆಳೆಯರೆ ಗಾರ್ಡ್ ಸೆಕ್ಷನ್ ಎಲ್ಲ ಯಾವ ರೀತಿ ಇದೆ. ನಿಮಗೆ ಲಾಂಗೆಸ್ಟ್ ಗಾರ್ಡ್ ಸೆಕ್ಷನ್ನು ನಾನೇ ಸುಮಾರು ಸಲ ಗುದ್ದುಬಿಟ್ಟಿದ್ದೀನಿ ಅರ್ಜೆಂಟ್ಗೆ. ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಗಾರ್ಡ್ ಸೆಕ್ಷನ್ ಗೆಳೆಯರೆ ಈ ಒಂದು ಮ್ಯಾಪಲ್ಲಂತೂ. ಮಾತ್ರ ನನಗಂತೂ ಪರ್ಸ್ನಲಿ ಹೇಳ್ಬೇಕಂದ್ರೆ ಇಷ್ಟ ಆಯಿತು ಈ ಒಂದು ಮ್ಯಾಪ್ ಮೋಡು. ಮಾತ್ರ ಚೆನ್ನಾಗೈತೆ. ಅದಕ್ಕೋಸ್ಕರ ನಿಮಗೂ ವೀಡಿಯೋನ ನಾನು ಮಾಡ್ತಾಯಿದ್ದೀನಿ. ಈ ಒಂದು ಮ್ಯಾಪ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಗೆಳೆಯರೆ, ಈ ಒಂದು ಮ್ಯಾಪ್ ಮೋಡನ್ನ ನಾವು ಯಾವ ರೀತಿ ನಿಮ್ಮ ಫೋನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕು, ಡೌನ್ಲೋಡ್ ಮಾಡಿಕೊಂಡು ಯಾವ ರೀತಿ ಓಪನ್ ಮಾಡೋದು, ಮತ್ತು ಓಪನ್ ಮಾಡಿಕೊಂಡು ಪ್ಲೇ ಮಾಡೋದು, ಮತ್ತು ಗೇಮ್ನಲ್ಲಿ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಎಲ್ಲನೂ ಹೇಳ್ಕೊಟ್ಟಿದ್ದೀನಿ ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇನ್ನು ಬನ್ನಿ ಒಂದು ಮ್ಯಾಪ್ ಮೋಡನ್ನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಡ್ತೀನಿ ಗೆಳೆಯರೆ. ಈ ಒಂದು ಮ್ಯಾಪ್ ಮೋಡು ರಿಲೀಸ್ ಆಗಿರೋ ಚಾನಲ್ ಲಿಂಕು ನನಗೆ ಸ್ವಲ್ಪ ಡೌನ್ಲೋಡ್ ಮಾಡೋದು ಆ ಒಂದು ಲಿಂಕು ಗೊತ್ತಾಗಿಲ್ಲ. ಅದಕ್ಕೋಸ್ಕರ
ನಮ್ಮ ಕ್ರೇಜಿ ಗೇಮಿಂಗ್ ಅವರು ಮೊನ್ನೆ ಒಂದು ವೀಡಿಯೋ ಮಾಡಿದರು. ಆ ವಿಡಿಯೋದಲ್ಲಿ ಒಂದು ಆಲ್ಟರ್ನೇಟಿವ್ ಡೌನ್ಲೋಡ್ ಲಿಂಕ್ ಕೊಟ್ಟಿದ್ದರು, ಅಂದರೆ ಈಸಿ ಡೌನ್ಲೋಡ್ ಲಿಂಕ್ ಕೊಟ್ಟಿದ್ದರು. ನಾನು ಆ ಒಂದು ಲಿಂಕಲ್ಲಿ ಒಂದು ಮ್ಯಾಪ್ ಮೋಡನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈ ಒಂದು ಮ್ಯಾಪ್ ಮೋಡ್ ರಿಲೀಸ್ ಮಾಡಿರೋ ಚಾನಲ್ಲು ಗೊತ್ತಾಗದಿರೋ ಕಾರಣ ಈ ಒಂದರಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈಗ ಇವರೊಂದು ಚಾನಲ್ ಹೆಸರು ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಮೋರ್ ಅಂತ ಐತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆಗೆ ನೀವು ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಆಲ್ಟರ್ನೇಟಿವ್ ಡೌನ್ಲೋಡ್ ಲಿಂಕ್ ಫಾರ್ ದಿಸ್ ಮ್ಯಾಪ್ ಮೋಡ್ ಅಂತ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಇದೇ ಆಗಿರುತ್ತೆ ಒಂದು ಮ್ಯಾಪ್ ಮೋಡ್ನ ಡೌನ್ಲೋಡ್ ಲಿಂಕು. ಅದರ ಮೇಲೆ ನೀವು ಒಂದ್ಸಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ನಮ್ಮ ಒಂದು ಶೇರ್ ಮೋಡ್ಸ್ ವೆಬ್ಸೈಟು ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ನೀವು ಸ್ವಲ್ಪ ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿ ಇಲ್ಲಿ ನಿಮಗೆ ವೆಯ್ಟ್ ಮಾಡಬೇಕು ಒಂದು 5 ಸೆಕೆಂಡ್ ವೆಯ್ಟ್ ಮಾಡಿದ್ಮೇಲೆ ಕ್ರಿಯೇಟ್ ಡೌನ್ಲೋಡ್ ಅಂತ ಬಂದಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಬ್ಯಾಕ್ ಬಟನ್ ಬನ್ನಿ, ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈಗ ನೀವು ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿ ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಇದೆ ನೋಡಿ, ಡೌನ್ಲೋಡ್ ಅನ್ನೋದ್ರ ಮೇಲೆ ಒಂದ್ಸಲಿ ನೀವು ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ, ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಇದೇ ಥರ ನೀವು ಡೌನ್ಲೋಡ್ ಬ್ಯಾಕ್ ಬಟನ್ ಅಂತ 3 ಸಲ ಕ್ಲಿಕ್ ಮಾಡ್ತಾ ಇರಬೇಕು. ಆಗ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಮ್ಯಾಪ್ ಮೋಡು ಡೌನ್ಲೋಡ್ ಆಗುತ್ತೆ. ನೋಡ್ತಿರ್ಬೋದು ಡೌನ್ಲೋಡ್ ಆಗ್ತಿದೆ. ಬರೀ ಗೆಳೆಯರ ಈ ಒಂದು ಮ್ಯಾಪ್ ಮೋಡು ಎಷ್ಟು MB ಇದೆಯಪ್ಪ ಅಂದರೆ 25.54 MB ಇದೆ ಅಷ್ಟೇ. ಆರಾಮಾಗಿ ನೀವು ಈ ಒಂದು ಮ್ಯಾಪ್ ಮೋಡನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ನಮ್ಮ ಒಂದು ಗೇಮ್ ಯಾವುದಪ್ಪ ಅಂದರೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ, ಆ ಒಂದು ಗೇಮ್ನ ಜೊತೆಗೆ ಝೆಡ್ ಅಚೀವರ್ ಅನ್ನೋ ಒಂದು ಆ್ಯಪ್ ಬೇಕು. ಆ್ಯಪು ಮತ್ತು ಗೇಮು 2 ಪ್ಲೇಸ್ಟೋರಲ್ಲಿ ಸಿಗುತ್ತೆ. ನೀವು ಝೆಡ್ ಅಚೀವರ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಫಸ್ಟು ಗೇಮ್ನ ಡೌನ್ಲೋಡ್ ಮಾಡಿಕೊಂಡು ಗೇಮ್ನ ಓಪನ್ ಮಾಡ್ಕೊಳ್ಳಿ. ಆಮೇಲೆ ಝೆಡ್ ಅಚೀವರ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಆ್ಯಪ್ನ ಅಷ್ಟೇ ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಬೇಕಾಗತ್ತೆ. ಯಾಕಂದರೆ ಆ ಆ್ಯಪಿಂದಲೇ ನಾವು ಮ್ಯಾಪ್ ಮೋಡ್ಸು ಬಸ್ ಮೋಡ್ಸು ಎಲ್ಲನೂ ನಾವು ಹಾಕೊಳ್ಳೋದಕ್ಕೆ ಆಗುವಂಥದ್ದು. ಅದಕ್ಕೋಸ್ಕರ ಮೊದಲನೇದಾಗಿ ನೀವು ಝೆಡ್ ಅಚೀವರ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಸ್ವಲ್ಪ ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿ ನೀವು ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇನ್ನು ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿ ನೀವು ಬೇರೆ ಫೈಲ್ಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಇಲ್ಲಿ ಇರುತ್ತೆ. ಡೌನ್ಲೋಡ್ ಮಾಡ್ಕೊಂಡಿದ್ರೆ ಫಸ್ಟ್ಗೆ ಬಂದಿರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ನಾನಾ ಮಗರಿ ಅದೇನೋ ಇದೆ ಗೆಳೆಯರೆ, ಹೆಸರು ಸರಿಯಾಗಿ ಗೊತ್ತಾಗ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಾದರೆ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಆರೋ ಮಾರ್ಕ್ಸ್ ಹಾಕ್ತಿದ್ದೀನಲ್ಲ ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಇಯರ್ ಅನ್ನೋದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಆಮೇಲೆ ಎಕ್ಸ್ಟ್ರಾಕ್ಟ್ ಆಗುತ್ತೆ ಈ ಒಂದು ಫೈಲು. ಅದರ ಮೇಲ್ಗಡೆನೇ ನಾನಾ ಮಗರಿ ಅಂತ ಏನೋ ಇದೆ, ಒಂದು ಮ್ಯಾಪ್ ಮೋಡ್ ಹೆಸರು ಸರಿಯಾಗಿ ಗೊತ್ತಾಗ್ತಿಲ್ಲ ಅಷ್ಟೇ. ಅದ್ರ ಮೇಲೆ ಆರೋ ಮಾರ್ಕ್ಸ್ ಹಾಕ್ತಿದ್ದೀನಲ್ಲ ಅದ್ರ ಮೇಲೆ ಒಂದ್ಸಲಿ 3 ಸೆಕೆಂಡ್ ಕ್ಲಿಕ್ ಮಾಡಿ ಆಮೇಲೆ ಕಟ್ ಅನ್ನೋ ಆಪ್ಷನ್ ಇದೆ, CUT ಕಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ, ಡೌನ್ಲೋಡ್ ಅಂತ ಮೇಲ್ಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಡಿವೈಸ್ ಸ್ಟೋರೇಜ್ ಅಂತ ಇದೆ ನೋಡಿ ಗೆಳೆಯರೆ, ಡಿವೈಸ್ ಸ್ಟೋರೇಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ BUSSID ಬಸ್ಸಿಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ MODS ಮೋಡ್ಸ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಪೇಸ್ಟ್ನ ಸಿಂಬಲ್ ಕಾಣಿಸ್ತಿಲ್ಲ ಅಂದರೆ ರಟ್ಟೊಂದು ಚಿತ್ರ, ಅದ್ರ ಮೇಲೆ ಒಂದ್ಸಲಿ ನೀವು ಕ್ಲಿಕ್ ಮಾಡಿದ್ರೆ ಈ ನಮ್ಮ ಒಂದು ಬಸ್ ಅಂದರೆ ಮ್ಯಾಪ್ ಮೋಡು ಬಂದು ಗೇಮಲ್ಲಿ ಆ್ಯಡ್ ಆಗಿರುತ್ತೆ. ಈಗ ಈ ಒಂದು ಗೇಮಲ್ಲಿ ಆ್ಯಡ್ ಆಗಿರೋದು ಹೆಂಗೆ ನಾವು ಓಪನ್ ಮಾಡೋದಪ್ಪ ಅಂತಂದರೆ ಫಸ್ಟ್ಗೆ ನೀವು ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಂಬಿಡಿ. ಈಗ ಹಿಂದೆ ನೋಡ್ದಂಗೆ ಆ ಥರ ನೀವು ಮ್ಯಾಪ್ ಮೋಡನ್ನ ಹಾಕ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಗೇಮ್ನ ನೀವೇನು ಮಾಡಬೇಕು ಅಂದರೆ ಫಸ್ಟ್ಗೆ ನೀವು ಓಪನ್ ಮಾಡಬೇಕಾಗುತ್ತೆ. ನೀವು ಯಾರು ಡೌನ್ಲೋಡ್ ಮಾಡ್ಕೊಂಡಿರೋರು ಇದ್ದರೆ ಗೇಮ್ನ ಓಪನ್ ಮಾಡಿದ್ಮೇಲೆ ನೀವು ನೆಟ್ ಆನ್ ಮಾಡ್ಕೊಂಡಾದರೂ ಓಪನ್ ಮಾಡಿ, ಇಲ್ಲ ನೆಟ್ ಆಫ್ ಮಾಡ್ಕೊಂಡಾದರೂ ಓಪನ್ ಮಾಡಿ. ಒಟ್ಟಿನಲ್ಲಿ ಗೇಮ್ನ ನೀವು ಓಪನ್ ಮಾಡಿ. ಫಸ್ಟ್ ಟೈಮ್ನ ಗೇಮ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ತಿದ್ದೀನಿ ಅನ್ನೋರು ನೆಟ್ಟನ್ನು ಆನ್ ಮಾಡ್ಕೊಂಡೆ ಓಪನ್ ಮಾಡಿ, ಇಲ್ಲಾಂದರೆ ಗೇಮು ಓಪನ್ ಆಗೋದಿಲ್ಲ. ಈ ರೀತಿ ಲೋಡ್ ಆಗುತ್ತೆ. ನಾನು ನೆಟ್ ಆಫ್ ಮಾಡಿಕೊಂಡು ಗೇಮ್ನ ಓಪನ್ ಮಾಡ್ತಿದ್ದೀನಿ ಅದಕ್ಕೋಸ್ಕರ, ಯಾಕಂದರೆ ನಾನು ಆಲ್ರೆಡಿ ಗೇಮ್ ಡೌನ್ಲೋಡ್ ಮಾಡಿ ಸುಮಾರು ದಿನ ಆಗೈತೆ ಅದಕ್ಕೋಸ್ಕರ. ಈಗ ನಮ್ಮ ಒಂದು ಗ್ಯಾರೇಜ್ ರೀತಿ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಮ್ಯಾಪ್ ಮೋಡ್ ಎಲ್ಲಿರುತ್ತಪ್ಪ ಅಂದರೆ ಇಲ್ಲಿ ಗೆಳೆಯರೆ ನಿಮಗೆ ಮ್ಯಾನೇಜ್ಮೆಂಟ್ ಹತ್ರ ಮೋಡ್ ಅಂತ ಇದೆ ನೋಡಿ, MOD ಮೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನಿಮಗೆ ವೆಹಿಕಲ್ಸ್ ಪಕ್ಕದಲ್ಲಿ ಮ್ಯಾಪ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫಸ್ಟಿಗೆ ಬಂದಿರುತ್ತೆ. ಆಮೇಲೆ ಇಲ್ಲಿ ನಿಮಗೆ ಪ್ಲೇ ಅಂತ ಕಾಣಿಸ್ತಿದ್ದೆ ನೋಡಿ ಗೆಳೆಯರೆ, ಪ್ಲೇ ಅಂತ ಇಲ್ಲಿ ಯಾರೋ ಮಾರ್ಕ್ ಹಾಕ್ತಿದ್ನಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಗೇಮು ಸ್ಟಾರ್ಟ್ ಆಗುತ್ತೆ. ಈ ಒಂದು ಮ್ಯಾಪ್ ಮೋಡು ನಾನು ಫಸ್ಟ್ಗೆ ಈ ಒಂದು ಮ್ಯಾಪ್ ಮೋಡನ್ನ ಪ್ಲೇ ಮಾಡಿ ಬ್ಯಾಕ್ ಬಟನ್ ಬಂದಿರೋದ್ರಿಂದ ಆ ಥರ ರೀಸ್ಟಾರ್ಟು ನ್ಯೂ ಸ್ಟಾರ್ಟು ಅಂತ ಬಂದಿತ್ತು ಅಷ್ಟೇ. ನೀವು ಫಸ್ಟ್ ಟೈಮ್ ಡೌನ್ಲೋಡ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಡೈರೆಕ್ಟ್ ಗೇಮ್ ಸ್ಟಾರ್ಟ್ ಆಗುತ್ತೆ. ಈ ರೀತಿ ನಿಮಗೆ ಲೋಡ್ ಆಗುತ್ತೆ ಅಷ್ಟೇ, ಗೇಮು ಲೋಡ್ ಆಗಿ ಗೇಮು ಓಪನ್ ಆಗಿ ಬರುತ್ತೆ. ಅಂದರೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇ. ನೋಡ್ತಿರ್ಬೋದು
ಈಗ ನಮ್ಮ ಒಂದು ಗೇಮು ಓಪನ್ ಆಗಿದೆ. ಇದೇ ಥರ ನೀವು ಈ ಒಂದು ಮ್ಯಾಪ್ ಮೋಡ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಪ್ಲೇ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.